ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಇನ್ನೊಂದು ಟಿಯರ್ ಲಿಸ್ಟ್ ವಿಡಿಯೋ ಮಾಡ್ತಾ ಇದೀವಿ. ಹೋದ ಎಪಿಸೋಡ್ ಅಲ್ಲಿ ಹೇಳ್ದಂಗೆನೆ ನಾವು ಇಂಡಿಯಾ ಟೀಮ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಪ್ಲಸ್ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಪ್ರೆಡಿಕ್ಷನ್ಸ್, ಅವ್ರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೊ ಇದನ್ನ ಡಿಸ್ಕಸ್ ಮಾಡಕ್ಕೆ ನನ್ನ ಜೊತೆ ಆಸ್ ಯೂಶುವಲ್ ಇದಾರೆ ಸಹನ್ ಮತ್ತೆ ಸುಧನ್ವಾ. ನಮಸ್ಕಾರ. ನಮಸ್ಕಾರ. ಸೊ ಈ ಟಿಯರ್ ಲಿಸ್ಟ್ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಬೇಸಿಕಲಿ ಬೇರೆ ಬೇರೆ ಅಂದ್ರೆ ಲೆವೆಲ್ಸ್ ಕ್ವಾಂಟಿಫೈ ಮಾಡ್ತೀವಿ ಎಲ್ಲ ಪ್ಲೇಯರ್ಸ್. ಇದರಲ್ಲಿ ವರ್ಲ್ಡ್ ಕಪ್ ಟು ರಿಮೆಂಬರ್ ಅಂದ್ರೆ ಅವರು ಫಾರ್ ದ ಆಲ್ ದ ರೈಟ್ ರೀಸನ್ಸ್ ಆರ್ ಫಾರ್ ಆಲ್ ದ ರಾಂಗ್ ರೀಸನ್ಸ್ ಆಗೂ ಇರ್ಬೋದು. ಬಟ್ ಅಲ್ಲಿ ಆ ವರ್ಲ್ಡ್ ಕಪ್ ಅವ್ರ ಲೈಫಲ್ಲಿ ಮರೆಯಲ್ಲ ಅಂತ ಹೇಳೋದಕ್ಕೆ ವರ್ಲ್ಡ್ ಕಪ್ ಟು ರಿಮೆಂಬರ್. ಆಮೇಲೆ ಸಾಲಿಡ್ ಕಾಂಟ್ರಿಬ್ಯೂಟರ್ಸ್ ಅಂದ್ರೆ ಚೆನ್ನಾಗಿ ಟೀಮ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಅಂದ್ರೆ ಏನೋ ಆವರೇಜ್ ಪ್ಲೇ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ವರ್ಲ್ಡ್ ಕಪ್ ಟು ಫರ್ಗೆಟ್ ಅಂದ್ರೆ ಲೈಫಲ್ಲಿ ವರ್ಲ್ಡ್ ಕಪ್ ಜ್ಞಾಪಿಸ್ಕೊಳ್ದೇ ಇರ್ಲಿ ಅನ್ನೋ ತರ ಪರ್ಫಾರ್ಮೆನ್ಸ್ ಇರುತ್ತೆ. ಆಮೇಲೆ ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿ ಅಂದ್ರೆ ಗೊತ್ತಲ್ಲ, ಪವನ್ ದೇಶಪಾಂಡೆ ಬೆಂಚ್ ಫಾರ್ಮರ್ ಅವಾರ್ಡ್ ತರ ಇದೊಂದು ಸಪರೇಟ್ ಕ್ಯಾಟಗರಿ. ಸೊ ನಿಮ್ ಓವರ್ ಆಲ್ ಒಪಿನಿಯನ್ ಏನು ಇಂಡಿಯಾ ಸ್ಕ್ವಾಡ್ ನೋಡಿದ್ರೆ? ನನ್ನ ಪ್ರಕಾರ ಇವರು 50-50 ಸ್ಕ್ವಾಡ್ ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಬೇರೆ ಟೀಮ್ಸ್ನ ನೋಡಿದ್ರೆ ಅವರೆಲ್ಲರೂ ಅವ್ರ ಯಂಗ್ ಟ್ಯಾಲೆಂಟ್ಸ್ನ ಈಸಿಯಾಗಿ ಪಿಕ್ ಮಾಡಿದ್ದಾರೆ. ಈಗ ಇಂಗ್ಲೆಂಡ್ ನೋಡಿದ್ರೆ ತುಂಬ ಜನ ಯಂಗ್ ಟ್ಯಾಲೆಂಟ್ಸ್ನ ಪಿಕ್ ಮಾಡಿದ್ದಾರೆ. ನಾವು ಎಷ್ಟೊಂದು ಜನ ಮಿಸ್ ಮಾಡಿದ್ದೀವಿ. ಯಾಕಂದರೆ ಯಶ್ ಅದೇನೆ ಪ್ಲೇಯರ್ಸ್ ಇಂಡಿವಿಜುವಲಿ ಹೋದಾಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಬಟ್ ನನಗಿದು ಒಂಥರ 50 ಓವರ್ ಸ್ಕ್ವಾಡ್ ಅನಿಸುತ್ತೆ. ಅಗೇನ್ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಪ್ರೆಷರ್ ಬರುತ್ತೆ, ಯಾಕಂದ್ರೆ ಓಪನರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಬೇಗನೆ ಔಟ್ ಆಗ್ಬಿಡ್ತಾರೆ. ಸೊ ವಿರಾಟ್ ಕೊಹ್ಲಿನೂ ತಿರ್ಗಾ ಒಂಥರ ಓಪನರ್ ತರಾನೇ. ಆಮೇಲೆ ಮಿಡ್ಲ್ ಆರ್ಡರ್ನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾರೂ ಕನ್ಸಿಸ್ಟೆಂಟ್ ಆಗಿ ಆಡೋರಿಲ್ಲ. ಎಲ್ಲರೂ ಕೆಲವು ಮ್ಯಾಚಸ್ ಶೈನ್ ಆಗ್ತಾರೆ. ಬಟ್ ಸೂರ್ಯಕುಮಾರ್ ಯಾದವ್ ತರ ಇದು ಒಮಾನ್ ಮೇಲೆಲ್ಲ ಆಡಿದ್ರೆ ಸೂಪರ್ ಆಗಿ ಹೊಡಿತಾನ ಅವನು. US ಮೇಲೆ ಕೆನಡಾ ಮೇಲೆಲ್ಲ ಪಕ್ಕ ಹೊಡಿತಾನೆ. ಬಟ್ ಬೇಕಾಗಿರೋ ಮ್ಯಾಚ್ಗಳಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ರಿಷಬ್ ಪಂತ್ ಫ್ರೆಶ್ ಫ್ರಮ್ ಇಂಜುರಿ ಬರ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ನಾಟ್ ಇನ್ ದ ರೈಟ್ ಮೈಂಡ್ ಸೆಟ್ ಅನ್ಸುತ್ತೆ ನನಗೆ. ಸಂಜು ಸ್ಯಾಮ್ಸನ್ ಗೊತ್ತಿರೋಂಗೆ ಅವ್ರು ಇಂಡಿಯಾಗೆ ಏನೋ ಆಗೋಗುತ್ತೆ, ಅವ್ರ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ ನಾವು ಪ್ರಾಕ್ಟೀಸ್ ಮ್ಯಾಚ್ನ ನೋಡಿದಂಗೆ. ರವೀಂದ್ರ ಜಡೇಜಾ ಗೊತ್ತಿಲ್ಲ, ಫಿನಿಶಿಂಗ್ ರೋಲ್ನಲ್ಲಿ ಓಕೆ, ಬಟ್ ಇನ್ನಿಂಗ್ಸ್ ಬಿಲ್ಡ್ ಮಾಡೋವಾಗ ಐ ಆಮ್ ನಾಟ್ ಶೋರ್. ಶಿವಮ್ ದುಬೆ ಅಗೇನ್ ನಾಟ್ ಶೋರ್. ಸೊ ಈ ಮಿಡ್ಲ್ ಆರ್ಡರ್ನಲ್ಲಿ ಸ್ಟೆಬಿಲಿಟಿ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ವಿರಾಟ್ ಕೊಹ್ಲಿ ಆದಮೇಲೆ ಯಾರೋ ಒಬ್ರು ನಿಂತ್ಕೊಂಡ್ರೆ ಗೆದ್ಬಿಡ್ತೀವಿ, ಇಲ್ಲಾಂದ್ರೆ ಎಲ್ಲರೂ ಡಮಾರ್ ಅಂತ ಹೊಟ್ಟವ್ರೆ ನಾವು ಕಣ್ಮುಚ್ಚಿ ತೆಗೆಯೋಷ್ಟೊತ್ತಿಗೆ ಸಿರಾಜ್ ಬ್ಯಾಟಿಂಗ್ ಬಂದ್ಬಿಡ್ತಾನೆ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಓವರ್ ಆಲ್ ಪಿಕ್ಚರ್ ನನ್ನ ಪ್ರಕಾರ. ನಿಮ್ ಪ್ರಕಾರ ಏನು? ನನ್ನ ಪ್ರಕಾರ ಸುಧನ್ ಹೇಳ್ದಂಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಮೇನ್ ಏನಂದ್ರೆ ಅದೇ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ವೀಕ್ ಇದೆ ನಮ್ದು. ಅಂದ್ರೆ ಪ್ರೂವನ್ ಪರ್ಫಾರ್ಮೆನ್ಸ್ ಇಲ್ಲ. ಸ್ಕೈ ಅವರೆಲ್ಲ ಆಡ್ತಾರೆ, ಬಟ್ ಅದೇ ಇನ್ನ ಡೂ ಆರ್ ಡೇ ಮ್ಯಾಚಸ್ ಅಲ್ಲಿ ಇನ್ನ ಅವರು ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರದ್ದು. ಸಂಜು ಸ್ಯಾಮ್ಸನ್ ಅಷ್ಟೇ, ಶಿವಮ್ ದೂಬಮು ಅಷ್ಟೇ. ರವೀಂದ್ರ ಜಡೇಜಾ ತಗೊಂಡ್ರೆ ಅಕ್ಷರ್ ಪಟೇಲು ಸೇಮ್ ಟೈಪ್ ಬೌಲರ್ ಆಗ್ಬಿಡ್ತಾರೆ, ಅಂದ್ರೆ ಬ್ಯಾಟ್ಸ್ಮನ್ ಪ್ಲೇಯರ್ ಬೇಸಿಕ್ಲಿ. ಸೊ ಅವ್ರ ಬದಲು ನಾವು ಬೇರೆಯವ್ರನ್ನ ಅಂದ್ರೆ ರಿಂಕು ಸಿಂಗ್ ನ ಟ್ರೈ ಮಾಡ್ಬೋದಿತ್ತು ಅನ್ಸುತ್ತೆ. ಬಿಕಾಸ್ ಎಲ್ಲರೂ ಒಂದೇ ತರ ತಗೊಳ್ಳೋ ಬದಲು 15 ಪ್ಲೇಯರ್ಸ್ ಅಲ್ಲೇ ನೀವು ಎಲ್ಲ ಟೈಪ್ ನ ಫಿಟ್ ಮಾಡಬೇಕು. ಸೊ ನನ್ನ ಪ್ರಕಾರ ಅದೇ ಒಂದು ಚೇಂಜ್ ಏನ್ ಮಾಡಿರ್ಬೋದು ಅಂದ್ರೆ ಅಕ್ಷರ್ ಪಟೇಲ್ ಬದಲು ರಿಂಕು ಸಿಂಗ್ ನ ಆಡಿಸ್ಬೋದಿತ್ತು. ಆಮೇಲೆ ಇನ್ನೊಂದು ನನ್ನ ಮೇನ್ ಪ್ರಕಾರ ಚೇಂಜ್ ಏನಾಗ್ಬೇಕಾಗಿತ್ತು ಅಂದ್ರೆ, ನಂಗೆ ಗೊತ್ತಿಲ್ಲ ಋತುರಾಜ್ ಗಾಯಕ್ವಾಡನ್ ಹೆಂಗ್ ಕೂಡ್ಸ್ಬೋದು ಅಂತ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರೆ ಸ್ಕ್ವಾಡಲ್ಲೇ ತಗೊಳ್ದಿರಾ ಹೆಂಗ್ ಋತುರಾಜ್ ಗಾಯಕ್ವಾಡನ್ನ ಮಾಡ್ಬೋದು ಅಂತ ನಂಗಂತೂ ಗೊತ್ತಿಲ್ಲ. ಯಾಕಂದ್ರೆ ಮೋಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಇನ್ T20s ಅಂದ್ರೆ ಋತುರಾಜ್ ಗಾಯಕ್ವಾಡನೆ. ಒನ್ ಆಫ್ ದ ಬೆಸ್ಟ್ ಓಪನರ್ಸು. ನೀಟಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಕ್ ಬರುತ್ತೆ, ಮಧ್ಯದಲ್ಲಿ ಆಕ್ಸಿಲರೇಟ್ ಮಾಡ್ತಾರೆ ಸ್ಪಿನ್ ಮೇಲೆಲ್ಲ. ಒನ್ ಆಫ್ ದ ಬೆಸ್ಟ್ ಓಪನರ್ಸ್ ಇಂಡಿಯಾ ಹ್ಯಾಸ್ ಟು ಆಫರ್, ಎಸ್ಪೆಷಲಿ ಇನ್ T20s ಅಂತ ನನ್ನ ಪ್ರಕಾರ. ಅವರೇ ಇಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಈ ಸ್ಕ್ವಾಡು ಅದು ಏನ್ ಸೆಲೆಕ್ಟ್ ಮಾಡಿದಾರೋ ನಂಗಂತೂ ಗೊತ್ತಿಲ್ಲ. ನಾನು ಇದನ್ನ ಗೆಳೆಯರನ್ನ ಒಪ್ಕೋಬೇಕಾಗುತ್ತೆ ನೀವಿಬ್ರು. ಯಾಕೆ ಅಂತಂದ್ರೆ ನಾವು ನೋಡ್ತು ಅಂತಂದ್ರೆ ನಾವು ತುಂಬಾ ಸೇಫ್ ಸ್ಕ್ವಾಡ್ ಅನ್ನು ಪಿಕ್ ಮಾಡಿದೀವಿ. ಹಾಗೆ ನೋಡಿದ್ರೆ ಅಂದ್ರೆ ಇವ್ರು ಇಷ್ಟು ಜನ ಹಿಂಗ್ ಆಡ್ತಾರೆ ಅಂತ ನಮ್ಗೆ ಗೊತ್ತು, ನಾವು ಹಿಂಗೆ ಆಡ್ತೀವಿ ಅನ್ನೋ ಒಂದು ಬೇಸಿಸ್ ಇಂದ ನಾವು ಪಿಕ್ ಮಾಡಿರೋದು ಸ್ಕ್ವಾಡ್ ನ. ಸೊ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ, ಆಮೇಲಿಂದ ಹಾರ್ದಿಕ್ ಪಾಂಡ್ಯ, ಆಮೇಲೆ ಸಂಜು ಸ್ಯಾಮ್ಸನ್, ಇವರೆಲ್ಲ ಸೇಫ್ ಪಿಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವ್ರದ್ದು ತುಂಬಾ ಎಕ್ಸ್ಪಾನ್ಸಿವ್ ಗೇಮ್ ಅಂತಾನು ಏನಿಲ್ಲ.
ಪ್ಲಸ್ ಎಕ್ಸ್ಪೆರಿಮೆಂಟ್ ಅಂತಾನು ಹೇಳಕ್ಕಾಗಲ್ಲ. ನಮ್ಗೆ ಗೊತ್ತಿರೋ ಪ್ಲೇಯರ್ಸ್ ಜೊತೆನೆ ನಾವು ಆಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ BCCI ಅವರು. ಸೊ ಇದು ಯಾವಾಗ್ಲಾರೋ ಒಂದ್ಸತಿ ಚೇಂಜ್ ಆಗ್ಬೇಕು. ಇನ್ನೂ ಚೇಂಜ್ ಆಗಿಲ್ಲ. ನಾವ್ ಎಷ್ಟೊಂದು ಟ್ಯಾಲೆಂಟ್ಸ್ ನಾವು ಆಕ್ಚುಲಿ ಡಿಸ್ರೆಸ್ಪೆಕ್ಟ್ ಮಾಡ್ತಿದೀವಿ ಹಂಗ್ ನೋಡ್ತು ಅಂತಂದ್ರೆ. ಅಭಿಷೇಕ್ ಶರ್ಮಾ ಇರ್ಬೋದು, ರಿಂಕು ಸಿಂಗ್ ಇರ್ಬೋದು, ಇಂಥವ್ರನ್ನೆಲ್ಲ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತಂದ್ರೆ ಅವ್ರಿಗೆ ನೆಕ್ಸ್ಟ್ ಮೋಟಿವೇಶನ್ ಇರಲ್ಲ, ಆಡಕ್ ಆತರ ಆಗೋಗುತ್ತೆ. ಸೊ ಇದು ಒಂದು ಕ್ರಿಟಿಸಿಸಮ್ ಅಂತೂ ನಾವು ಕೊಡ್ಲೇಬೇಕು ಈ BCCI ಅವ್ರಿಗೆ. ಇನ್ನೊಂದು ಎಲ್ಲ ಸ್ಕ್ವಾಡ್ಗೆ ಏನ್ ಬೇಕಾಗತ್ತೆ ಅಂದ್ರೆ ಒಬ್ಬ ವರ್ಸಟೈಲ್ ಪ್ಲೇಯರ್ ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಸೂರ್ಯಕುಮಾರ್ ಯಾದವ್ಗೆ ಇಂಜುರಿ ಆದ್ರೆ ಆ ಸ್ಪಾಟ್ ಫಿಲ್ ಮಾಡಕ್ ಯಾರು ಬರ್ಬೇಕು. ಆತರ ವರ್ಸಟೈಲ್ ಪ್ಲೇಯರ್ ಇದ್ದಿದ್ದು ಒಬ್ಬ ಅಂದ್ರೆ ಸಾಯಿ ಸುದರ್ಶನ್. ಅವನನ್ನ ಸ್ಕ್ವಾಡ್ ನಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಓಪನರ್ಗೆ ಇಂಜುರಿ ಆದ್ರೂ ತರ್ಬೋದಾಗಿತ್ತು, ಅಪ್ಪರ್ ಮಿಡ್ಲ್ ಆರ್ಡರ್ ನಲ್ಲಿ ಇಂಜುರಿ ಆದ್ರೂ ತರ್ಬೋದಾಗಿತ್ತು. ಬಟ್ ಐ ಡೋಂಟ್ ನೋ ಏನಕ್ಕೆ ಸಾಯಿ ಸುದರ್ಶನ್ ಅಂತವ್ರನ್ನೆಲ್ಲ ಕೂಡ್ಸಿದ್ದಾರೆ ಅಂತ. ಪ್ಲಸ್ ನಮ್ಮ ಇಂಡಿಯಾ ಟೀಮ್ ನೋಡ್ತು ಅಂದ್ರೆ ಸ್ಕ್ವಾಡ್ ಅಲ್ಲಿ ಬ್ಯಾಲೆನ್ಸೇ ಕಾಣಿಸಲ್ಲ ನನಗೆ. ಯಾಕೆ ಅಂತಂದ್ರೆ ಎಲ್ಲಾರು ಒಂದ್ ಸ್ಪೆಸಿಫಿಕ್ ರೋಲ್ ಮಾಡ್ತಾರೆ ಅಷ್ಟೇ. ನೀವು ಹೇಳ್ದಂಗೆ ವರ್ಸಿಟಿಲಿಟಿನೇ ಇಲ್ಲ. ಸೊ ನಾವ್ ಹೆಂಗ್ ಅದನ್ನ ಸ್ಕ್ವಾಡ್ ಪಿಕ್ ಮಾಡ್ತೀವಿ ಅನ್ನೋದನ್ನು ನಂಗೆ ಡೌಟ್ ಏನೇ ಇದು. ಬಟ್ ಒಂದೇನಂದ್ರೆ ಬೌಲಿಂಗ್ ಸಾಲಿಡ್ ಆಗಿದೆ. ಯಾಕಂದ್ರೆ ಒಂದ್ ಹೆಸರೇ ಸಾಕು, ಬುಮ್ರಾ ಇದ್ಬಿಟ್ರೆ ಒಂದ್ ಲೆವೆಲ್ ಸ್ಟೆಬಿಲಿಟಿ ಬಂದ್ಬಿಡತ್ತೆ ಬೌಲಿಂಗ್ ನಲ್ಲಿ. ಪ್ಲಸ್ ಬುಮ್ರಾ ಇದ್ದಾಗ್ಲೆಲ್ಲ ಸಿರಾಜ್ ಚೆನ್ನಾಗ್ ಆಡ್ತಾನೆ, ಯಾಕಂದ್ರೆ ಪ್ರೆಷರ್ ಇಸ್ ಆಫ್. ಅವನೊಂಥರ ಅವನದೇ ಇಂಡಿವಿಜುವಲ್ ಗೇಮ್ ಪ್ಲಾನ್ ಅವಾಗ ಮಾಡ್ಬೋದು, ಯಾಕಂದ್ರೆ ಬುಮ್ರಾ ರನ್ಸ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ. ಸಿರಾಜ್ ವಿಕೆಟ್ ಬೌಲ್ ಮಾಡಿ ವಿಕೆಟ್ಸ್ ತೆಗೆಯೋದಿಕ್ಕೆ ಟ್ರೈ ಮಾಡ್ಬೋದು. ಸೊ ಅದೊಂದು ನಮ್ ಕಡೆಗಿದೆ ಅಂತ ನಂಗೆ ಅನ್ಸುತ್ತೆ. ಇವಾಗ ನಾವು ಟಿಯರ್ ಲಿಸ್ಟ್ ನ ಸ್ಟಾರ್ಟ್ ಮಾಡೋಣ. ನಮ್ ಕ್ಯಾಪ್ಟನ್, ನಮ್ ದಡಿಯಾ, ನಮ್ ವಡಾಪಾವು, ರೋಹಿತ್ ಶರ್ಮಾ ಅವರನ್ನ ಏನಂತಿದ್ರೆ ಏನ್ ಪರ್ಫಾರ್ಮೆನ್ಸ್ ಕೊಡ್ತಾರೆ? ನನ್ ಪ್ರಕಾರ ಅನ್ಸುತ್ತೆ, ಏನ್ ನಥಿಂಗ್ ಸ್ಪೆಷಲ್. ವರ್ಲ್ಡ್ ಕಪ್ ಪ್ರೀವಿಯಸ್ ವರ್ಲ್ಡ್ ಕಪ್ಸ್ ನೋಡಿದ್ರೆ ಅವರು ಅವ್ರೇನು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಎಕ್ಸೆಪ್ಟ್ ಫಾರ್ 2007. ಅದೇನ್ ಪ್ರೆಷರು ಏನಾಗತ್ತೋ ಗೊತ್ತಿಲ್ಲ ಅವ್ರಿಗೆ. T20 ವರ್ಲ್ಡ್ ಕಪ್ಸ್ ಅಂದ್ರೆ ಅವ್ರಿಗೆ ಆಗಲ್ಲ. ಸೊ ನನ್ನ ಪ್ರಕಾರನು ಮೇನೆ. ನಾನು ಹಂಗೆ ಅನ್ಕೋತೀನಿ. ಯಾಕೆಂದ್ರೆ ಅವ್ರ ಹಿಸ್ಟ್ರಿ ನೋಡ್ತಿದ್ದ ನೀವ್ ಹೇಳ್ದಂಗೆನೆ ಅವ್ರ T20 ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಹಾರಿಬಲ್ ಆಗಿದೆ ಆಕ್ಚುಲಿ. ಪ್ಲಸ್ ಈ ಸತಿ ಅವ್ರ ಮೇಲೆ ಎಕ್ಸ್ಟ್ರಾ ಪ್ರೆಷರು ಇದೆ ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ನನ್ನ ಪ್ರಕಾರ ಅವ್ರು ಸುಮ್ಮನೆ ಹೆಸರಿಗೆ ಕ್ಯಾಪ್ಟನ್ ಬೇಕು ಅಂತ ಪಿಕ್ ಮಾಡಿದ್ದಾರೆ. ಆಕ್ಚುಲಿ ನೀವು ರೆಕಾರ್ಡ್ಸ್ ಪ್ರಕಾರ ಹೋಯ್ತು ಅಂದ್ರೆ ಇವ್ರನ್ನ ಪಿಕ್ಕೇ ಮಾಡಬಾರ್ದಿತ್ತು ಸ್ಕ್ವಾಡ್ ಅಲ್ಲಿ. ಸೊ ಅಂದ್ರೂ ಈಗ ಪಿಕ್ ಮಾಡಿದ್ದಾರೆ. ಬಟ್ ಡೀಸೆಂಟ್ ಆಗಿ ಒಂದೆರಡು ಮ್ಯಾಚ್ ಆಡ್ತಾರೆ ಅಂತ ಹೇಳ್ತೀನಿ. ಬಟ್ ನಥಿಂಗ್ ಔಟ್ಸ್ಟ್ಯಾಂಡಿಂಗ್ ಅಂತಾನು ಹೇಳಕ್ ಆಗಲ್ಲ. ಸೊ ಮೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಿರುತ್ತೆ ಅಂದ್ರೆ ಇಲ್ಲಿವರೆಗೂ ಅವ್ರ ಒಂಥರ ಕಂಫರ್ಟಬಲ್ ಆಗಿ ಬರ್ತಿದ್ರು ಇಂಡಿಯಾ ಆಡ್ಬೇಕಾದ್ರೆ ಮುಂಬೈ ಇಂಡಿಯನ್ಸ್ ಇಂದ. ಬಟ್ ಈ ಸತಿ ದೆರ್ ವಾಸ್ ಅ ಲಾಟ್ ಆಫ್ ಅನ್ರೆಸ್ಟ್ ವಿದ್ ಇನ್ ಮುಂಬೈ ಇಂಡಿಯನ್ಸ್. ಅವ್ರನ್ನ ಕ್ಯಾಪ್ಟನ್ಶಿಪ್ ಇಂದ ತೆಗೆದು ಹಾರ್ದಿಕ್ ಪಾಂಡ್ಯ ಬಂದು ಕೆಟ್ ಸೀಸನ್ ಆಗಿ ಎಲ್ಲ ಆಗಿ ಈಗ ಅವ್ರು ಬರ್ತಿದ್ದಾರೆ. ಸೊ ಹಿ ಹ್ಯಾಸ್ ಸಮಥಿಂಗ್ ಟು ಪ್ರೂವ್ ಅನ್ಸುತ್ತೆ ನನಗೆ. ಆ ಮೆಂಟಾಲಿಟಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೋಡ್ಬೇಕು. ನೆಕ್ಸ್ಟ್ ನಾವು ಅಕ್ಷರ್ ಪಟೇಲ್ಗೆ ಹೋಗೋಣ. ನನ್ನ ಪ್ರಕಾರ ಇವರು ಬರೀ ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಪ್ಲೇಯಿಂಗ್ 11 ಅಲ್ಲಿ ಆಡೋದು ತುಂಬಾ ಕಡಿಮೆ ಜಡೇಜಾ ಇರೋದ್ರಿಂದ. ನಂಗೂ ಅದೇ ಅನ್ಸುತ್ತೆ. ಅವ್ರು ಒಂಥರ ಏನಂತಾರೆ ಬ್ಯಾಕಪ್ ತರ ಇರೋದು ಸ್ಕ್ವಾಡ್ ನಲ್ಲಿ. ಸೊ ಸರ್ವಿಂಗ್ ಡ್ರಿಂಕ್ಸ್ ಅನ್ಸುತ್ತೆ ನಂಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲೀಡ್ ಬೌಲರ್, ಲೀಡ್ ಪೇಸರ್ ಜಸ್ಪ್ರೀತ್ ಬುಮ್ರಾ, ವರ್ಲ್ಡ್ಸ್ ನಂಬರ್ 1 T20 ಬೌಲರ್. ಇವ್ರ ಬಗ್ಗೆ ಏನಂತೀರಾ? ಎವ್ರಿ ಕ್ವಶನೇ ಇರಬಾರ್ದು. ಅದು ಡೈರೆಕ್ಟ್ ಹೈಯೆಸ್ಟ್ ಇಯರ್ಗೆ ಹಾಕ್ಬೇಕು ಇವ್ರನ್ನ. ಎವ್ರಿ ವರ್ಲ್ಡ್ ಕಪ್ ಇದೊಂಥರ ಹೆಂಗೆ ಅಂದ್ರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಹೆಂಗ್ ಕ್ಯಾರಿ ಮಾಡ್ತಾರೋ ಬೌಲಿಂಗ್ ನ ಜಸ್ಪ್ರೀತ್ ಬುಮ್ರಾ ಕ್ಯಾರಿ ಮಾಡ್ತಾರೆ ನಮ್ ಎವ್ರಿ ವರ್ಲ್ಡ್ ಕಪ್. ಹೌದು, ನಾನು ಒಪ್ಕೋಬೇಕು. ಬಟ್ ಒಂದ್ ಕನ್ಸರ್ನ್ ಇರೋದೇನು ಅಂತಂದ್ರೆ ಜಸ್ಪ್ರೀತ್ ಬುಮ್ರಾದು ನಾಕ್ಔಟ್ಸ್ ಅಲ್ಲಿ ಅಷ್ಟು ರೆಕಾರ್ಡ್ ಚೆನ್ನಾಗಿಲ್ಲ. ಅದು ಒಂದು ಅಷ್ಟೇ ಕನ್ಸರ್ನ್ ಇರೋದು. ಅಂದ್ರೆ ಯಾಕಂದ್ರೆ ಇವರೊಬ್ರು ನಾಕ್ಔಟ್ಸ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬೇರೆ ಬೌಲರ್ಸ್ ಎಲ್ಲಾರು ಇವ್ರ ಮೇಲೆ ರಿಲೇ ಆಗ್ತಾರೆ ಪ್ರೆಷರ್ ರಿಲೀವ್ ಮಾಡಕ್ಕೆ. ಸೊ ಅದ್ ಒಂದ್ ಏರಿಯಾನಲ್ಲಿ ಮಾತ್ರ ಕನ್ಸರ್ನ್ ಇರೋದು. ಅದ್ ಬಿಟ್ರೆ ವರ್ಲ್ಡ್ ಕಪ್ ಟು ರಿಮೆಂಬರ್ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರು ಒಳ್ಳೆ ಫಾರ್ಮ್ ಅಲ್ಲೂ ಇದಾರೆ, ಪ್ಲಸ್ ಅವ್ರು ಈಗ ಪ್ರೈಮ್ ಅಲ್ಲೂ ಇದಾರೆ, ಅವ್ರ ಬೌಲಿಂಗ್ ಪ್ರೈಮ್ ಅಲ್ಲಿ. ನೆಕ್ಸ್ಟ್ ನಮ್ಮ ಸ್ಕೈ, ಕೆನಡಾ ಸ್ಕೈ ಅಂತಾನೆ ಕರಿಬೇಕಾಗುತ್ತೆ. ಇವ್ರದ್ದು ಏನಂತೀರಾ? ಇವ್ರದ್ದು ರೋಹಿತ್ ಶರ್ಮಾ ಪಕ್ಕ. ನನ್ನ ಪ್ರಕಾರ ಅವ್ರು ಇನ್ನ ಪ್ರೂವನ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಗೇನ್ಸ್ಟ್ ಬಿಗ್ ಟೀಮ್ಸ್.
ಸೊ ನನ್ನ ಪ್ರಕಾರ ಮೇನೆ ಆಗ್ಬೋದು, ಕಾಂಟ್ರವರ್ಷಿಯಲ್ ಆಗ್ಬೋದು ಸ್ವಲ್ಪ. ನಾನು ಸಾಲಿಡ್ ಕಾಂಟ್ರಿಬ್ಯೂಟರ್ ಅಂತಾನೆ ಅಂತೀನಿ. ಯಾಕೆಂದ್ರೆ ಗ್ರೂಪ್ ಸ್ಟೇಜ್ ಅಲ್ಲಿ ಅಂತೂ ಚೆನ್ನಾಗಿ ಆಡ್ತಾರೆ, ಬಟ್ ಕ್ವಶನ್ ಇಸ್ ನಾಕ್ಔಟ್ಸ್ ಅಲ್ಲಿ ಇವ್ರು ಬಿಗ್ ಗೇಮ್ಸ್ ಅಲ್ಲಿ ಆಡಿಲ್ಲ ಅಂತ. ಬಟ್ ಈ ಸತಿ ನಮ್ ಬ್ಯಾಟಿಂಗ್ ಆರ್ಡರ್ ನೋಡ್ತು ಅಂತಂದ್ರೆ ಇವ್ರ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಇರುತ್ತೆ ಡೆಲಿವರ್ ಮಾಡಕ್ಕೆ. ನಂಗೇನೋ ಇವ್ರು ಒಂದ್ ಮ್ಯಾಚ್ ಅಥವಾ 2 ಮ್ಯಾಚ್ ಆ ಪ್ರೆಷರ್ ಅನ್ನ ತಗೊಂಡ್ ಆಡ್ತಾರೆ ಅಂತಾನೆ ಹ್ಮ್ ನೆಕ್ಸ್ಟ್ ಆಬ್ವಿಯಸ್ಲಿ ನಮ್ಮ ಬೆಂಗಳೂರಿನ ಭಗವಂತ ಕೊಹ್ಲಿ ನಮ್ಮ ಭಾರತದ ಭಗವಂತಾನೇ ಆಗ್ತಾರೆ ಈ ವರ್ಲ್ಡ್ ಕಪ್ ಅಲ್ಲಿ ಅಂತ ಹೇಳ್ಬೇಕು. ವರ್ಲ್ಡ್ ಕಪ್ ರಿಮೆಂಬರ್ಗೆ ಹಾಕ್ಬೇಕು, ಏನೇನು ಚಾಯ್ಸ್ ಇಲ್ಲ. ಯಾಕಂದ್ರೆ ನಮ್ ಇಡೀ ಬ್ಯಾಟಿಂಗ್ ಆರ್ಡರ್ ಅವ್ರ ಮೇಲೆ ರಿಲೈ ಆಗುತ್ತೆ. ಹೌದು. ಪ್ಲಸ್ ಲಾಸ್ಟ್ ವರ್ಲ್ಡ್ ಕಪ್ದು ಹೈಯೆಸ್ಟ್ ರನ್ ಸ್ಕೋರರು, ಆ ಮೆಲ್ಬೋರ್ನ್ ಮ್ಯಾಚ್ ಮರೆಯಕ್ಕಾಗಲ್ಲ. ಕೊಹ್ಲಿ ಗೋಸ್ ಔಟ್ ಆಫ್ ದ ಗ್ರೌಂಡ್, ಅದು ಯಾರು ಮರೆಯಕ್ಕಾಗತ್ತದು ಅಂತ. ಆಮೇಲೆ ಈ ಸತಿ IPL ಅಲ್ಲೂ ಇವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರೇ ಆರೆಂಜ್ ಕ್ಯಾಪ್ ಹೋಲ್ಡರ್ ಬೇರೆ, ಹೈಯೆಸ್ಟ್ ರನ್ ಸ್ಕೋರರ್. ಸೊ ಒಳ್ಳೆ ಫಾರ್ಮ್ ಅಲ್ಲಿ ಬೇರೆ ಇದ್ದಾರೆ. ಎಷ್ಟೇ ಒಳ್ಳೆ ಬ್ಯಾಟರ್ ಸ್ಕ್ವಾಡರ್ ಇರ್ಲಿ, ಲಾಸ್ಟ್ ನಾವು ಡಿಪೆಂಡ್ ಆಗೋದು ಕೊಹ್ಲಿ ಮೇಲೆ. ಅದೇನೋ ಸರಿ. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಏನಂತೀರಾ? ನನ್ನ ಪ್ರಕಾರ ಇವರು ಸಾಲಿಡ್ ಕಾಂಟ್ರಿಬ್ಯೂಟರ್ಸ್. ಯಾಕೆಂದ್ರೆ ಸ್ಪಿನ್ ಬೌಲಿಂಗ್ ಅಲ್ಲಿ ಇವರು ತುಂಬಾ ಕಡಿಮೆ ರನ್ಸ್ ಕೊಟ್ಟು ವಿಕೆಟ್ಸ್ ತೆಗಿತಿದ್ದಾರೆ. ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ಅಲಾಂಗ್ ವಿತ್ ಬುಮ್ರಾ ಅವರು ಸಾಲಿಡ್ ಬೌಲಿಂಗ್ ಆಪ್ಷನ್ ಕೊಡ್ತಿದ್ದಾರೆ. ಅಂದ್ರೆ 4 overs ಪೀಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ, ರನ್ಸ್ ಕೊಡದೆ ವಿಕೆಟ್ಸ್ ತಗೊಂಡು. ನೆಕ್ಸ್ಟ್ ನಮ್ಮ ಮುಂಬೈ ಇಂಡಿಯನ್ಸ್ ನ್ಯೂ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ನೋಡ್ತು ಅಂದ್ರೆ ಏನ್ ಅನ್ಸುತ್ತೆ? ನನ್ನ ಪ್ರಕಾರ ಈಗಿರೋ ಮೈಂಡ್ ಸೆಟ್ ನಲ್ಲಿ ಅವ್ರಿಗೆ ವರ್ಲ್ಡ್ ಕಪ್ ಟು ಫರ್ಗೆಟ್ ಆಗುತ್ತೆ. ಯಾಕಂದ್ರೆ ಅವ್ರ ಬ್ಯಾಟಿಂಗ್ ನಲ್ಲಿ ನನ್ನ ಪ್ರಕಾರ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಲ್ಲ ಅನ್ಸುತ್ತೆ. ಐ ಮೈಟ್ ಬಿ ಕಂಪ್ಲೀಟ್ಲಿ ರಾಂಗ್ ಹಿಯರ್, ಬಟ್ ಅವ್ರಿರೋ ಮೈಂಡ್ ಸೆಟ್ಟು, ಅವ್ರಿರೋ ಅವ್ರದ್ದಿರೋ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನನ್ನ ಪ್ರಕಾರ ಅವ್ರಿಗೆ ವರ್ಲ್ಡ್ ಕಪ್ ಟು ಫರ್ಗೆಟ್ ಆಗ್ಬೋದು ಅನ್ಸುತ್ತೆ. ನನ್ನ ಪ್ರಕಾರ ಇವರು ಅದೇ ಬಿಕಾಸ್ ಆಫ್ ಮೈಂಡ್ ಸೆಟ್ ಅಂಡ್ ಫಾರ್ಮ್ ಅವರು ಐದರ್ ವರ್ಲ್ಡ್ ಕಪ್ ಟು ಫರ್ಗೆಟ್ ಅವ್ರ ಮೇ ಕ್ಯಾಟಗರಿಯಲ್ಲಿ ಹಾಕ್ಬೋದು. ಬಟ್ ಅದರ್ವೈಸ್ ಇವರು ಕ್ಲಚ್ ಪ್ಲೇಯರ್. ಅಪಾರ್ಟ್ ಫ್ರಮ್ ಕೊಹ್ಲಿ ಇವರೊಬ್ಬರೇ ಡಿಪೆಂಡಬಲ್ ಅನ್ಸುತ್ತೆ. ಇವ್ರು ಈ ಬೌಲಿಂಗ್ ಸತಿ ಅವರು ಬೌಲಿಂಗ್ ಮಾಡ್ತಾರೋ ಇಲ್ವೋ ಅಂತ ಒಂದು ಕ್ವಶನ್ ಅಂತೂ ಇದ್ದೇ ಇದೆ. ಲಾಸ್ಟ್ 2 years ಇಂದ ಇವ್ರು ಅಷ್ಟು ಕನ್ಸಿಸ್ಟೆಂಟ್ ಆಗಿ ಒಂದು ಫಾರ್ಮ್ಯಾಟ್ ಅಲ್ಲೂ ಅಂದ್ರೆ ಬೌಲಿಂಗೇ ಮಾಡಿಲ್ಲ. ಯಾಕಂದ್ರೆ ತುಂಬಾ ಇಂಜುರಿ ಪ್ರೋನ್ ಇವ್ರು ಬೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ. ಸೊ ಆ ರಿಸ್ಕ್ ವರ್ಲ್ಡ್ ಕಪ್ ಅಲ್ಲಿ ತಗೋತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಇವ್ರನ್ನ ವರ್ಲ್ಡ್ ಕಪ್ ಟು ಫರ್ಗೆಟ್ ಅಂತಾನೆ ಕ್ಯಾಟಗರಿಲಿ ಹಾಕ್ತೀನಿ. ಯಾಕಂದ್ರೆ ಇವ್ರು ಮುಂಬೈ ಇಂಡಿಯನ್ಸ್ ಟೀಮ್ ಮೇಟ್ಸು ಇದಾರೆ ಇಲ್ಲೇ, ಅವ್ರದ್ದು ಯೂನಿಟಿ ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ ಪ್ಲಸ್ ಅವರು ಈ ಕ್ಯಾಪ್ಟನ್ ಅಲ್ದಲೆ ಅವ್ರ ಪ್ರೀವಿಯಸ್ ಕ್ಯಾಪ್ಟನ್ ಕೆಳಗೆ ಆಡ್ಬೇಕು, ಅದೆಲ್ಲ ಪಾಲಿಟಿಕ್ಸ್ ಬೇರೆನೂ ಇರುತ್ತೆ. ಸೊ ನನ್ಗೇನೋ ವರ್ಲ್ಡ್ ಕಪ್ ಟು ಫರ್ಗೆಟ್ ಅಂತಾನೆ ಅನ್ಸುತ್ತೆ ಪಾಂಡ್ಯಗೆ, ಅನ್ಫಾರ್ಚುನೇಟ್ಲಿ. ನೆಕ್ಸ್ಟ್ ರಿಟರ್ನಿಂಗ್ ಫ್ರಮ್ ಇಂಜುರಿ ಆಕ್ಸಿಡೆಂಟ್ ಏನಾರ ಕರೀರಿ ರಿಷಬ್ ಪಂತ್. ನಾನು ಇವ್ರನ್ನ ಮೇ ಕ್ಯಾಟಗರಿಯಲ್ಲೇ ಹಾಕ್ತೀನಿ. ಯಾಕಂದ್ರೆ ಇಟ್ ಇಸ್ ಟೂ ಅರ್ಲಿ ಫಾರ್ ಹಿಮ್ ಅಂತ ನಂಗೆ ಅನ್ಸುತ್ತೆ. ನನ್ನ ಪ್ರಕಾರ ನಾನು ಇದನ್ನ ಪ್ರಾಕ್ಟೀಸ್ ಮ್ಯಾಚ್ ಲೈವ್ ಆಗಿ ನೋಡಿದೆ, ತುಂಬಾ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ನನ್ನ ಪ್ರಕಾರ ಇವರು ವರ್ಲ್ಡ್ ಕಪ್ ಟು ರಿಮೆಂಬರ್ ಆಗ್ಬೋದು ಇವ್ರಿಗೆ ಅಂತ ನಂಗೆ ಅನ್ಸುತ್ತೆ. ಜಸ್ಟ್ ಪ್ಯೂರ್ಲಿ ಬೇಸ್ಡ್ ಆನ್ ಇನ್ಸ್ಟಿಂಕ್ಟ್ಸ್, ನಂಗೆ ಏನ್ ರೀಸನ್ ಇಲ್ಲ ಇದನ್ನ ಹೇಳೋದಕ್ಕೆ, ಬಟ್ ಒಂಥರ ಅನ್ಸ್ತಿದೆ ಅವ್ರಿರೋ ಆ ಡೆಲ್ಲಿ ಕ್ಯಾಪಿಟಲ್ಸ್ ಆಡ್ ಬಂದಾದ್ಮೇಲೆ ಆ ಟೀಮನ್ನ ಅವ್ರು ತಗೊಂಡೋಗಿದ್ದು, ಆ ಟೀಮ್ ನೋಡಿದ್ರೆ ಆ ಟೀಮ್ ನಲ್ಲಿ ಏನು ಇಲ್ಲ ಅನ್ಸ್ಬಿಡುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್. ಬಟ್ ಅಂದ್ರೂ ಅವ್ರು ತಗೊಂಡ್ಬಂದ್ರು ಒಂದ್ ಲೆವೆಲ್ ವರ್ಗು. ಸೊ ಅವ್ರೊಂಥರ ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಒಳ್ಳೆ ಸ್ಪೇಸ್ ನಲ್ಲಿ ಇದ್ದಾರೆ. ಪ್ಲಸ್ ಅವ್ರಿಗೊಂಥರ ಪುನರ್ಜನ್ಮ ಆದಂಗ ಆಗಿದೆ. ಅದಕ್ಕೆ ಅವ್ರು ವರ್ಲ್ಡ್ ಕಪ್ ಟು ರಿಮೆಂಬರ್ ಆಗತ್ತೆ ಅಂತ ನಂಗೆ ಅನ್ಸುತ್ತೆ. ನನ್ನ ಪ್ರಕಾರ ಇವರು T20 ಇಂಟರ್ನ್ಯಾಷನಲ್ಸ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಏನ್ ಪರ್ಫಾರ್ಮ್ ಮಾಡಲ್ಲ. ಪ್ರೀವಿಯಸ್ ವರ್ಲ್ಡ್ ಕಪ್ ಅಲ್ಲೂ ಅಷ್ಟೇ, ಅಂದ್ರೆ 2021 ವರ್ಲ್ಡ್ ಕಪ್ ಅಲ್ಲೂ ಅವರು ಸ್ಟ್ರೈಕ್ ರೇಟ್ ಏನ್ ಅರೌಂಡ್ 120s ಇತ್ತು ಅವ್ರದ್ದು. ಪ್ಲಸ್ ಒಂದೇ ಮ್ಯಾಚು ಏನೋ ಒಂದು 30 ರನ್ ಏನೋ ಹೊಡೆದಿದ್ರು. ಅದು ಬಿಟ್ರೆ ಇನ್ಯಾನು ಪರ್ಫಾರ್ಮೆನ್ಸ್ ಬಂದಿರ್ಲಿಲ್ಲ. IPL ಅಲ್ಲಿ ಚೆನ್ನಾಗಿ ಆಡಿದ್ರು ಈ ಟೈಮು. ಬಟ್ ಇದು ಇಂಟರ್ನ್ಯಾಷನಲ್ ಡಿಫ್ರೆಂಟ್ ಪ್ರೆಷರ್ ಇರುತ್ತೆ. ಸೊ ನನ್ನ ಪ್ರಕಾರನೂ ಮೇನೆ. ಒಂಥರ
ಅಂದ್ರೆ ಟೂ ಎಂಡ್ಸ್ ಆಫ್ ದ ಸ್ಪೆಕ್ಟ್ರಮ್ ಅಂತಾರಲ್ಲ, ಆ ತರ ಚಾಯ್ಸ್ ಇದು. ಇಲ್ಲ ಹಿಂಗಾಗತ್ತೆ, ಇಲ್ಲ ಹಿಂಗಾಗುತ್ತೆ, ಎರಡೇ ಚಾಯ್ಸ್ ಇರೋದು. ಸೊ ಹೋಪ್ಫುಲಿ ಹಿಂಗಾಗ್ಲಿ ಅಂತೀವಿ. ಬಟ್ ಅದೇನೆ, ನಾನು ಮತ್ತೆ ಸಹನ್ ಹೇಳೋ ಪ್ರಕಾರ ಇವ್ರದ್ದು ಆವರೇಜ್ ವರ್ಲ್ಡ್ ಕಪ್ ಬಿಕಾಸ್ ಇಟ್ಸ್ ಟು ಅರ್ಲಿ ಫಾರ್ ಹಿಮ್ ಅಂತ ಅನ್ಸುತ್ತೆ. ಹ್ಮ್ ನೆಕ್ಸ್ಟ್ ನಮ್ಮ ಬೆಂಗಳೂರು RCB ಲೆಜೆಂಡ್ ಯುಜ್ವೇಂದ್ರ ಚಹಲ್ ಅವರು ರಿಟರ್ನಿಂಗ್ ಟು ಇಂಡಿಯನ್ ಟೀಮ್, ಇವರು ಆಫ್ಟರ್ ಲಾಂಗ್ ಟೈಮ್. ಇವ್ರದ್ದು ಏನನ್ಸುತ್ತೆ? ಸದ್ಯಕ್ಕೆ ಅವರು ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಪಿಕ್ ಆದ್ಮೇಲೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ IPL ಅಲ್ಲಿ ಸ್ವಲ್ಪ ಕೆಟ್ಟದಾಗೆ ಮಾಡ್ತಿದ್ದಾರೆ. ಅದು ಸೊ ಎಲ್ಲಾರ್ದು ನನ್ ಅದೇನೆ. ನನ್ನ ಪ್ರಕಾರ ಇವ್ರದ್ದು ವರ್ಲ್ಡ್ ಕಪ್ ಟು ಫರ್ಗೆಟ್ ಅಲ್ಲೇ ಬರುತ್ತೆ ಸದ್ಯಕ್ಕೆ. ನನ್ನ ಪ್ರಕಾರ ಇವ್ರದ್ದು ಮೇನ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ವಿಕೆಟ್ಸ್ ಅಂತೂ ತೆಗಿತಾರೆ, ಬಟ್ ರನ್ಸ್ ಇಸ್ ದ ಕನ್ಸರ್ನ್ ನನ್ನ ಪ್ರಕಾರ. ಈ ಅವ್ರು ರನ್ಸ್ ಹೊಡ್ಸ್ಕೊಂಡ್ರು ವಿಕೆಟ್ ಅಂತ ತೆಗಿತಾರೆ. ನನ್ಗೆ ಐ ಕಾಂಟ್ ಡಿಸೈಡ್ ಬಿಟ್ವೀನ್ ಸಾಲಿಡ್ ಕಾಂಟ್ರಿಬ್ಯೂಟರ್ ಅವ್ರ ಮೇ. ಅದೇ ಸಹನ್ ಹೇಳ್ದಂಗೆನೆ ಅವ್ರಿಗೆ ಸೆಲೆಕ್ಟ್ ಆದ್ಮೇಲೆ IPL ನಲ್ಲಿ ಮಾಡಿರೋ ಬೌಲಿಂಗ್ ಅಂತೂ ತುಂಬಾನೇ ಕೆಟ್ಟದಾಗಿತ್ತು. ಐ ಆಕ್ಚುಲಿ ಪುಟ್ ಹಿಮ್ ಇನ್ ಸಾಲಿಡ್ ಕಾಂಟ್ರಿಬ್ಯೂಟರ್ಸ್. ಯಾಕಂದ್ರೆ ಇಂಡಿಯಾಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಯುಜ್ವೇಂದ್ರ ಚಹಲ್. ಇವ್ರನ್ನ ಮೇ ಕ್ಯಾಟಗರಿಗೆ ಹಾಕ್ತೀನಿ. ಸೊ ಆವರೇಜ್ ತಗೊಂಡು ಮೇನಲ್ಲೇ ಹಾಕ್ಬಿಡೋಣ. ಸುಧಾ ಅವ್ರು ಹೇಳೋ ಪ್ರಕಾರ ಸಾಲಿಡ್ ಕಾಂಟ್ರಿಬ್ಯೂಟರ್, ಸಹನ್ ಹೇಳೋ ಪ್ರಕಾರ ವರ್ಲ್ಡ್ ಕಪ್ ಟು ಫರ್ಗೆಟ್, ನಾ ಹೇಳೋ ಪ್ರಕಾರ ಮೇ. ಸೊ ಮೇ ನಲ್ಲಿ ಹಾಕಿದ್ರೆ ಆಕ್ಚುಲಿ ಅಂದ್ರೆ ಒಂದು ಐಡಿಯಾ ಬರುತ್ತೆ ಇವ್ರ ಸಿಚುವೇಶನ್ ಏನು ಅಂತ. ಯಾಕಂದ್ರೆ ಇವರು ಆಕ್ಚುಲಿ ಅಷ್ಟು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು, ಆಮೇಲೆ ಪಿಕ್ ಆದ್ರು, ಇವಾಗ ಫಾರ್ಮ್ ಕಳ್ಕೊತಾ ಇದಾರೆ. ಸೊ ಅವಾಗ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನೋಡ್ಬೇಕು. ಹ್ಮ್ ನೆಕ್ಸ್ಟ್ ಯಂಗ್ಸ್ಟರ್ ಯಶಸ್ವಿ ಜೈಸ್ವಾಲ್, ಓಪನರ್, ಓನ್ಲಿ ರಿಲಯಬಲ್ ಲೆಫ್ಟ್ ಹ್ಯಾಂಡರ್ ಅಂತ ಅಂತೀನಿ ಇಡೀ ಟೀಮ್ ಅಲ್ಲಿ. ಸೊ ನನ್ನ ಪ್ರಕಾರ ಮೇ ಆರ್ ಸಾಲಿಡ್ ಕಾಂಟ್ರಿಬ್ಯೂಟರ್ಸ್. ಅದು ಇನ್ನೊಂದು ಏನಂದ್ರೆ, ಇವಾಗ ನೀವು ಕೊಹ್ಲಿ ರೋಹಿತ್ ಜೊತೆ ಓಪನ್ ಮಾಡಿದ್ರೆ ಅವ್ರಿಗೆ ಚಾನ್ಸಸ್ ಸಿಗಲ್ಲ. ಅದೇ ಹಿ ಹ್ಯಾಸ್ ಟು ಸಿಟ್ ಔಟ್. ಸೊ ಹೇಳಕ್ಕಾಗಲ್ಲ. ಇಲ್ವಂತೆ ಯಶಸ್ವಿ ಆಮೇಲೆ ರೋಹಿತ್ ಓಪನಿಂಗು, ವಿರಾಟ್ 1 ಡೌನ್ ಅಂತ ಪಕ್ಕ ಅಂತೆ. ಓಕೆ, ಹಂಗಿದ್ರೆ ಅವ್ರನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಸಾಲಿಡ್ ಕಾಂಟ್ರಿಬ್ಯೂಟರ್ಸ್ ಅಲ್ಲೇ ಆಡ್ ಮಾಡ್ಬೋದು ಬೇಸ್ಡ್ ಆನ್ ರೀಸೆಂಟ್ ಇಂಟರ್ನ್ಯಾಷನಲ್ ಅಂಡ್ IPL ಫಾರ್ಮ್. ನಂಗೂ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಇವ್ರ ಇಡೀ ಟಾಪ್ ಆರ್ಡರ್ ಇವ್ರೊಬ್ರೆ ಲೆಫ್ಟ್ ಹ್ಯಾಂಡರ್ ಇರೋದು. ಪ್ಲಸ್ ಇವ್ರದ್ದು ರೋಹಿತ್ ಶರ್ಮಾ ಆ ಕಡೆ ಗೊತ್ತಲ್ಲ, ಅವ್ರು ತುಂಬಾ ಇನ್ಕನ್ಸಿಸ್ಟೆಂಟ್ T20 ವರ್ಲ್ಡ್ ಕಪ್ಸ್ ಅಲ್ಲಿ. ಸೊ ಇವ್ರನ್ನೇ ಯಂಗ್ಸ್ಟರ್ ಆದ್ರೂ ಇವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ. ಸೊ ಸಾಲಿಡ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂತಾನೆ ಅನ್ಸುತ್ತೆ ನಂಗೂ. ಹ್ಮ್ ನೆಕ್ಸ್ಟ್ ಮೀಡಿಯಾ ಫೇವರೇಟ್, ಫ್ಯಾನ್ಸ್ ಫೇವರೇಟ್, ಪೀಪಲ್ಸ್ ಚಾಯ್ಸ್ ಅವಾರ್ಡ್ ವಿನ್ನರ್ ಇವರು ಸಂಜು ಸ್ಯಾಮ್ಸನ್ ಅವರು. ಇವ್ರು ಬರೀ ಪಾಪ್ಯುಲಾರಿಟಿಯಿಂದ ತಗೊಂಡಿರೋದು ಅಂತ ಅನ್ಸುತ್ತೆ. ಇವರು ನನ್ನ ಒಪಿನಿಯನ್ ಹೇಳ್ತು ಅಂತಂದ್ರೆ ಇವರು ವರ್ಲ್ಡ್ ಕಪ್ ಟು ಫರ್ಗೆಟ್ ಅಂತಾನೆ ಹೇಳ್ತೀನಿ. ಅವರು ಪ್ರಾಕ್ಟೀಸ್ ಮ್ಯಾಚಸ್ ಅಲ್ಲೂ ಅಷ್ಟೊಂದೇನ್ ಚೆನ್ನಾಗಿ ಆಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ಕೆಟ್ಟದಾಗೆ ಆಡಿದ್ರು. ಸೊ ಅವ್ರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಟ್ ಹ್ಯಾಸಂಟ್ ಬೀನ್ ಕೈಂಡ್ ಟು ಹಿಮ್ ಅಂಡ್ ಇಟ್ ವೋಂಟ್ ಬಿ ಕೈಂಡ್ ಟು ಹಿಮ್ ಈವನ್ ಇನ್ ದಿಸ್ ವರ್ಲ್ಡ್ ಕಪ್ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಹಿ ವಿಲ್ ಬಿ ಬೆಂಚ್ಡ್. ಇವ್ರು ಪವನ್ ದೇಶಪಾಂಡೆ ತರ ಬೆಂಚ್ ನ ವಾರ್ಮ್ ಮಾಡ್ತಾರೆ ಅಂತ, ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿ ಆ ಕ್ಯಾಟಗರಿಯಲ್ಲಿ ಹಾಕ್ಬೇಕು. ಸೇಮ್. ಪ್ಲಸ್ ಇವ್ರ ಸೆಕೆಂಡ್ ಚಾಯ್ಸ್ ಕೀಪರ್ ಅದು ನಾವು ಕನ್ಸಿಡರ್ ಮಾಡ್ಬೇಕು. ಇಲ್ಲ ಇವರು ವರ್ಲ್ಡ್ ಕಪ್ ಆಡಿದ್ರೆ 1-2 ಮ್ಯಾಚ್ ಆಡ್ತಾರೆ, ಯಾವ್ದು ನಮೀಬಿಯಾ ಆತರ ಯಾವ್ದೋ ಟೀಮ್ ಮೇಲೆ. ಅದ್ ಬಿಟ್ರೆ ಅದ್ರಲ್ಲೂ ನಂಗೇನ್ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ಸಲ್ಲ. ನಾನು ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿಗೆ ಹೋಗ್ಬೇಕು. ಈ ನೈದರ್ ಆಫ್ ದೀಸ್ ಇಫ್ ಈ ಪ್ಲೇಸ್ ಇಟ್ ಇಸ್ ವರ್ಲ್ಡ್ ಕಪ್ ಟು ಫರ್ಗೆಟ್ ಆರ್ ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿ ಅಷ್ಟೇ. ಹ್ಮ್ ನೆಕ್ಸ್ಟ್ ನಮ್ಮ ಮಿಯಾ ಬಾಯ್, ಮೊಹಮ್ಮದ್ ಸಿರಾಜ್ ಅವರು, ಇವ್ರು ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿ ಅಂತಾನೆ ಅಂತೀನಿ. ನಂಗೇನೋ ಇವ್ರು ಪಿಕ್ ಮಾಡ್ತಾರೆ ಅಂತಾನೆ ಅನ್ಸಲ್ಲ ಹರ್ಷದೀಪ್ ಅವ್ರ ಮೇಲೆ. ನನ್ನ ಪ್ರಕಾರ ಇವ್ರದ್ದು ಸಾಲಿಡ್ ಕಾಂಟ್ರಿಬ್ಯೂಟರ್ ಆಗ್ತಾರೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಪ್ರಕಾರ ಇವ್ರು ಆಡಿಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ಇವ್ರದ್ದು ಬುಮ್ರಾದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ. ಬುಮ್ರಾ ಅವ್ರು ಆಚೆ ತಗೊಂಡ್ ಹೋಗ್ತಾರೆ, ಇವ್ರು ಒಳಗಡೆ ತರ್ತಾರೆ. ಇಟ್ಸ್ ಅ ಸೆಟಲ್ಡ್ ಕಾಂಬಿನೇಷನ್ ಅನ್ಸುತ್ತೆ. ಅವ್ರಿಗೆ ಈಚ್ ಅದರ್ ಸ್ಟ್ರೆಂತ್ಸ್ ಗೊತ್ತು, ಹೆಂಗ್ ಆಡ್ಬೇಕು ಅಂತ ಗೊತ್ತು, ಎಲ್ಲ ಗೊತ್ತು. ಸೊ ಸಿರಾಜ್ ಬುಮ್ರಾ ಕಾಂಬಿನೇಷನ್ ಅವ್ರು ಬ್ರೇಕ್ ಮಾಡಲ್ಲ ಅನ್ಸುತ್ತೆ. ಬಟ್ ಅಂದ್ರೂ ರಾಹುಲ್ ದ್ರಾವಿಡ್ಗೆ ಹರ್ಷದೀಪ್ ಮೇಲಿರೋ ಲವ್ ನೋಡಿ ನನಗೆ ಒಂದ್ ಸ್ವಲ್ಪ ವಿಷ್ಣು ಹೇಳ್ದಂಗೆ ಅನ್ಸುತ್ತೆ. ನನ್ನ ಪ್ರಕಾರನು ಅವರು ಏನ್ ಆಡಲ್ಲ, ಲೈಕ್ ಹರ್ಷದೀಪ್ನೇ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಪ್ರೀವಿಯಸ್ ವರ್ಲ್ಡ್ ಕಪ್ ಅಲ್ಲೂ ಅವರು ಚೆನ್ನಾಗಿ ಸ್ಟಾರ್ಟ್ಸ್ ಕೊಡ್ತಿದ್ರು. ಹರ್ಷದೀಪ್ ಅವರು ಡೆತ್ ಅಲ್ಲಿನೂ
ಅಷ್ಟೊಂದು ಚೆನ್ನಾಗಿ ಏನ್ ಮಾಡಿಲ್ಲ, ಬಟ್ ಓಕೆ ಡೀಸೆಂಟ್ ಆಗಿ ಮಾಡಿದ್ರು ಅವ್ರ ಫಸ್ಟ್ ವರ್ಲ್ಡ್ ಕಪ್ ಅಲ್ಲಿ. ಸೊ ನನ್ನ ಪ್ರಕಾರ ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿನೇ. ಅದೇನೇ ಇವ್ರು ಆಡಿದ್ರೆ ಸಾಲಿಡ್ ಕಾಂಟ್ರಿಬ್ಯೂಟರ್, ಬಟ್ ಆಡಿಲ್ಲ ಅಂತಂದ್ರೆ ಸರ್ವಿಂಗ್ ಡ್ರಿಂಕ್ಸ್ ಓನ್ಲಿ ಅಂತಾನೆ ಅನ್ಸುತ್ತೆ ಮೋಸ್ಟ್ ಲೈಕ್ಲಿ ಆಪ್ಷನ್. ಯಾಕೆಂದ್ರೆ ಹರ್ಷದೀಪ್ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಅವ್ರದ್ದು ಇನ್ನೊಂದು ಪ್ರೊಫೈಲಿಂಗ್ನು ಎಕ್ಸ್ಟ್ರಾ ಇದೆ ಹರ್ಷದೀಪ್. ಸೊ ಹರ್ಷದೀಪನ್ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿ. ಹರ್ಷದೀಪ್ ಬಗ್ಗೆ ಮಾತಾಡ್ಬೇಕಾರಂಗೆ ಹರ್ಷದೀಪ್ ನಾನು ಯಾವ ಕ್ಯಾಟಗರಿಗೆ ಹಾಕ್ಬೇಕು? ನನ್ನ ಪ್ರಕಾರ ಇವ್ರನ್ನ ಮೇಗೆ ಹಾಕ್ಬೋದು, ಮೇ ಆರ್ ಸಾಲಿಡ್ ಕಾಂಟ್ರಿಬ್ಯೂಟರ್ಸ್ ಎನಿಥಿಂಗ್. ಅವರು ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ಮಾಡ್ಕೊಡ್ತಾರೆ, ಬಟ್ ಡೆತ್ ಅಲ್ಲಿ ಇನ್ನ ಅಂದ್ರೆ ನಾರ್ಮಲ್ ಬೈಲ್ಯಾಟ್ರಲ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಬಟ್ ವರ್ಲ್ಡ್ ಕಪ್ ಅಲ್ಲಿ ಆಕ್ಚುಲಿ ಹೊಡ್ಸ್ಕೊಂಡ್ರು ಅವರು ಡೆತ್ ಅಲ್ಲಿ. ಸೊ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಹಂಗೆ ಅನ್ಸುತ್ತೆ, ಇವ್ರು ಮೇಗೆ ಹಾಕ್ಬೇಕು. ಯಾಕೆಂದ್ರೆ ನಾವು ಅಷ್ಟೊಂದು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಮಾಡೋದು ನೋಡಿಲ್ಲ. ಬಟ್ ಅದೇನೆ ನಾನು ಮೇ ಅಂತಾನೆ ಅಂತೀನಿ. ನೆಕ್ಸ್ಟ್ ಬಂದು ನಮ್ಮ ರವೀಂದ್ರ ಜಡೇಜಾ ಅವರು. ಇವ್ರನ್ನ ಯಾಕೆ ಪಿಕ್ ಮಾಡಿದೀವಿ ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಬಟ್ ಇವ್ರು ಫಸ್ಟ್ ಚಾಯ್ಸ್ 11 ಅಲ್ಲಂತೂ ಗ್ಯಾರಂಟಿ ಇದ್ದೇ ಇರ್ತಾರೆ. ಸೊ ನನ್ನ ಪ್ರಕಾರ ಇವ್ರದ್ದು ವರ್ಲ್ಡ್ ಕಪ್ ಫರ್ಗೆಟ್ಗೆ ಹಾಕ್ತೀನಿ ಇವ್ರನ್ನು. ಯಾಕೆಂದ್ರೆ ಅವ್ರದ್ದು ತುಂಬಾ ಓಲ್ಡ್ ಫ್ಯಾಷನ್ಡ್ T20 ಕ್ರಿಕೆಟರ್ ಅಂತ ಹೇಳ್ಬೋದು ಇವ್ರದ್ದು. ಅದಕ್ಕೆ ಹೌದು, ಐ ಕ್ಯಾನ್ ಅಗ್ರಿ. ಅಂದ್ರೆ ಮ್ಯಾಕ್ಸಿಮಮ್ ಇವ್ರೇನ್ ಮೇ ಕ್ಯಾಟಗರಿ ಅಲ್ಲಿ ಆಡ್ಬೋದು ಬಿಕಾಸ್ ಆಫ್ ಬೌಲಿಂಗ್. ಬ್ಯಾಟಿಂಗ್ ಅಂತ ನೋಡಿದ್ರೆ ಅವರು ಅಷ್ಟೊಂದೇನ್ ಚೆನ್ನಾಗಿ ಆಡಲ್ಲ, ಫಿನಿಶಿಂಗ್ ರೋಲು ಅಷ್ಟೊಂದು ಮಾಡಿಲ್ಲ T20 ಅಲ್ಲಿ. ಸೊ ವರ್ಲ್ಡ್ ಕಪ್ ಟು ಫರ್ಗೆಟ್. ಅವ್ರು ಬರೀ CSK ಮಾತ್ರ ಆಡೋದು, ಇಂಡಿಯಾಗೆ ಡೌಟ್. ಪ್ಲಸ್ ಇದು 50 ಓವರ್ಸ್ ಆಗಿದ್ರೆ ನಾನು ಒಪ್ಕೋತಿದ್ದೆ ಇವ್ರನ್ನ ಪಿಕ್ ಮಾಡಿರೋದು ಸ್ಕ್ವಾಡ್ ಅಲ್ಲಿ. ಬಟ್ 2020 ಐ ಆಮ್ ನಾಟ್ ಸೋ ಶೋರ್ ಯಾಕೆ ಪಿಕ್ ಮಾಡಿದ್ದಾರೆ ಅಂತ. ಐ ಡೋಂಟ್ ಥಿಂಕ್ ಇಟ್ಸ್ ದ ರೈಟ್ ಚಾಯ್ಸ್. ಅಂಡ್ ಇವ್ರನ್ನ ಇವಾಗ ಈ ಪ್ರೊಫೈಲ್ ಆಫ್ ಪ್ಲೇಯರ್ ಅನ್ನ ಈಗ ಆಡೋದು ತುಂಬಾ ಜನ ಇದ್ದಾರೆ ಈ ವರ್ಲ್ಡ್ ಕ್ರಿಕೆಟ್ ಅಲ್ಲಿ. ಸೊ ಎಸ್ಪೆಷಲಿ ಈಗ ಎಲ್ಲಾ ಟೀಮ್ಸ್ ನಮ್ಮ ತರ ಬರೀ ರೈಟ್ ಹ್ಯಾಂಡರ್ಸ್ ತುಂಬಿಕೊಂಡಿಲ್ಲ, ಎಲ್ಲಾರ ಹತ್ರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ಸ್ ಇದ್ದೇ ಇದೆ. ಸೊ ಲೆಫ್ಟ್ ಆರ್ಮ್ ಸ್ಪಿನ್ನರ್ ವಿತ್ ಲೆಫ್ಟ್ ಹ್ಯಾಂಡರ್ ಆ ಕಾಂಬಿನೇಷನ್ ಅದನ್ನು ನೀವು ಯೋಚನೆ ಮಾಡ್ಬೇಕು. ಸೊ ಮೋಸ್ಟ್ ಆಫ್ ದ ಟೀಮ್ಸ್ ಅದನ್ನ ಟಾರ್ಗೆಟ್ ಮಾಡಕ್ಕೆ ನೋಡ್ತಾರೆ ಒಂಥರ. ಸೊ ವರ್ಲ್ಡ್ ಕಪ್ ಟು ಫರ್ಗೆಟ್ ಫಾರ್ ಜಡೇಜಾ ಅಂತಾನೆ ಹೇಳ್ತೀನಿ. ಇಫ್ ಈ ವರ್ಲ್ಡ್ ಕಪ್ ಅಲ್ಲಿ ಅವ್ರೇನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಐ ಥಿಂಕ್ ಅವ್ರ ಇಂಟರ್ನ್ಯಾಷನಲ್ ಕರಿಯರ್ ಮುಗಿದೋಗುತ್ತೆ ಟೆಸ್ಟ್ ಕ್ರಿಕೆಟ್ ಬಿಟ್ರೆ, ಅಂದ್ರೆ ಲಿಮಿಟೆಡ್ ಓವರ್ಸ್ ಅಲ್ಲಿ. ಸೊ ಅದು ಒಂದು ಫ್ಯಾಕ್ಟರ್ ಇದೆ. 50 ಓವರ್ಸ್ ಅಲ್ಲಿ ಏನೋ ಕಂಟಿನ್ಯೂ ಮಾಡ್ತಾರೆ ಮೋಸ್ಟ್ ಆಫ್ ನೆಕ್ಸ್ಟ್ ವರ್ಲ್ಡ್ ಕಪ್ ತನಕ. T20s ಅಲ್ಲಂತೂ ಪಕ್ಕ ಮುಗೀತು. ನೆಕ್ಸ್ಟ್ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಸ್ಕ್ವಾಡ್ಗೆ ಇವ್ರನ್ನ ಯಾಕೆ ತಗೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಸೆಲೆಕ್ಟರ್ಸ್ಗೂ ಗೊತ್ತಿಲ್ಲ. ಸೊ ಶಿವಮ್ ದುಬೆ ನಮ್ಮ RCB ಬ್ಲಡ್, ಇವಾಗ CSK ಬ್ಲಡ್ ಆಗಿದ್ದಾರೆ. ಇವ್ರ ಪರ್ಫಾರ್ಮೆನ್ಸ್ ಏನಂತೀರಾ? ವರ್ಲ್ಡ್ ಕಪ್ ಟು ಫರ್ಗೆಟ್ ಹಂಗೆ ಹೇಳ್ಬೋದು. ಯಾಕಂದ್ರೆ ಇವರು ನಮ್ಮ ಯುಜ್ವೇಂದ್ರ ಚಹಲ್ ತರನೇ ಸೆಲೆಕ್ಟ್ ಆದ್ಮೇಲೆ ಒಂಚೂರು ಪರ್ಫಾರ್ಮೆನ್ಸ್ ಬಂದಿಲ್ಲ ಬ್ಯಾಟಿಂದ. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಅಷ್ಟೇ ತುಂಬಾ ಸ್ಟ್ರಗಲ್ ಮಾಡ್ತಿದ್ರು ಹೊಡಿಯಕ್ಕೆ. ಸೊ ನನ್ನ ಪ್ರಕಾರ ಇವ್ರದ್ದು ವರ್ಲ್ಡ್ ಕಪ್ ಟು ಫರ್ಗೆಟ್. ನನ್ನ ಪ್ರಕಾರ ಇವ್ರು ಆಕ್ಚುಲಿ ಮೇ ಕ್ಯಾಟಗರಿನಲ್ಲಿ ಬರ್ತಾರೆ, ಯಾಕಂದ್ರೆ ಇವ್ರು ಬೌಲಿಂಗ್ ಮಾಡ್ಲೇಬೇಕಾಗತ್ತೆ ಈಗ. ಹರ್ಷದೀಪು ಆಮೇಲೆ ಬುಮ್ರಾ ಬಿಟ್ರೆ ಯಾರು ಪೇಸ್ ಬೌಲರ್ಸ್ ಇಲ್ಲ, ಅನ್ಲೆಸ್ ಹಾರ್ದಿಕ್ ಪಾಂಡ್ಯ ಡಿಸೈಡ್ಸ್ ಟು ಬೌಲ್. ಹಾರ್ದಿಕ್ ಪಾಂಡ್ಯ ಮಾಡ್ಲಿಲ್ಲ ಅಂದ್ರೆ ಶಿವಮ್ ದುಬೆ 1-2 ಓವರ್ ಮಾಡ್ಲೇಬೇಕಾಗತ್ತೆ. ಸೊ ನಾನು ಹೋಪ್ಫುಲಿ ಮೇಗ್ ಆಗ್ತಾ ಇದ್ದೀನಿ. ನನ್ಗೂ ವರ್ಲ್ಡ್ ಕಪ್ ಟು ಫರ್ಗೆಟ್ ಅನ್ಸುತ್ತೆ, ಬಟ್ ದ ಟೀಮ್ ನೀಡ್ಸ್ ಹಿಮ್. ಸೊ ಮೇಗ್ ಹಾಕೋಣ ಅಂತ. ಬಟ್ ನೀವಿಬ್ರು ವರ್ಲ್ಡ್ ಕಪ್ ಟು ಫರ್ಗೆಟ್ ಅಂದಿರಲ್ಲ, ಸೊ ನಾನು ಇವ್ರನ್ನ ವರ್ಲ್ಡ್ ಕಪ್ ಫರ್ಗೆಟ್ ಅಂತಾನೆ ಅಂತೀನಿ. ಐ ಜಸ್ಟ್ ಥಿಂಕ್ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಕ್ಕೆ ಇನ್ನೂ ಅವ್ರು ರೆಡಿ ಇಲ್ಲ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ಅವರು ನೀವು ನೋಡಿದ್ರಿ RCB ಮ್ಯಾಚ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಆತರ ಬಿಗ್ ಮೂಮೆಂಟ್ಸ್ ಅಲ್ಲಿ, ಬಿಗ್ ಗೇಮ್ಸ್ ಅಲ್ಲಿ ಅವ್ರು ಒಂದ್ಸತಿನೂ ಪರ್ಫಾರ್ಮ್ ಮಾಡಿಲ್ಲ. ಸೊ ಐ ಡೋಂಟ್ ಥಿಂಕ್ ಹಿ ಇಸ್ ರೆಡಿ ಫಾರ್ ದಿಸ್ ಅಂತಾನೆ ಅನ್ಬಿಟ್ಟು ವರ್ಲ್ಡ್ ಕಪ್ ಟು ಫರ್ಗೆಟ್ ಕ್ಯಾಟಗರಿ ಹಾಕ್ತೀನಿ. ಪ್ಲಸ್ ಬೌಲಿಂಗ್ ಅಲ್ಲೂ ಇವ್ರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾರೆ ನಂಗೇನು ಅನ್ಸಲ್ಲ. ಒಂದು ಮ್ಯಾಚ್ ಅಲ್ಲಿ 1-2 ಓವರ್ ಮಾಡ್ಬೋದು. ಐ ಡೋಂಟ್ ಥಿಂಕ್ ರೋಹಿತ್ ಶರ್ಮಾ ಇವ್ರು ನೋಡ್ಬಿಟ್ಟು ಇವ್ರು ವಿಕೆಟ್ ಟೇಕಿಂಗ್ ಬೌಲರು, ವಿಕೆಟ್ ತೆಗೆದ ಅಂದ್ರೆ ಇವ್ರು ಹೋಗ್ಬೋದು ಅಂತ ಅವ್ರೇನ್ ಯೋಚನೆ ಮಾಡಲ್ಲ. ಆತರ ಜಸ್ಟ್ 1-2 ಓವರ್ ಹಾಕ್ಬೇಕು ಅನ್ನೋ ರೀಸನ್ ಕೊಡ್ತಾರೆ ಅವ್ರಿಗೆ ಬೌಲಿಂಗ್ ಕೊಟ್ರು. ಸೊ ಐ ಥಿಂಕ್ ಹಿ ವಿಲ್ ಹ್ಯಾವ್ ಅ ವರ್ಲ್ಡ್ ಕಪ್ ಟು ಫರ್ಗೆಟ್ ಅಷ್ಟೇ. ನಮ್ ಸ್ಕ್ವಾಡ್ ಎಷ್ಟು ಡಬ್ಬ ತರ ಇದೆ ಅಂದ್ರೆ ನಮಗ್ ಲಿಟ್ರಲಿ
ನಾವು ಸಾಲಿಡ್ ಕಾಂಟ್ರಿಬ್ಯೂಟರ್ಸ್ ನ 3 ಜನ ಹಾಕಿದೀವಲ್ಲ. ಸ್ಪೀಕಿಂಗ್ ಫಾರ್ ಯು ಬೋತ್, ನನ್ನ ಪ್ರಕಾರ ನೀವಿಬ್ರು ತಲೆಲ್ಲೂ 1-2 ಸೆಕೆಂಡ್ ಬಂದಿರುತ್ತೆ ಇವ್ರನ್ನ ಮೇನೋ ಅಥವಾ ವರ್ಲ್ಡ್ ಕಪ್ ಟು ಫಾರ್ಗೆಟ್ಗೆ ಹಾಕ್ಬೇಕು ಅಂತ. ಹೌದು, ಯಾರು ಸಾಲಿಡ್ ಕಾಂಟ್ರಿಬ್ಯೂಟರ್ಸ್ ಮೇ ಮತ್ತೆ ವರ್ಲ್ಡ್ ಕಪ್ ಟು ಫರ್ಗೆಟ್ ಕ್ಯಾಟಗರಿನಲ್ಲಿ ಅದು ಯಾರು ಹೆಂಗ್ ಬೇಕಾರ ಆಗ್ಬೋದು, ಅಷ್ಟು ಜನ ಆವರೇಜ್ ಪ್ಲೇಯರ್ಸ್ ಅಂತಾನೆ ಹೇಳ್ತೀವಿ. ಇದು ಟೋಟಲಿ ಲಕ್ ಮೇಲೆ ಡಿಪೆಂಡೆಂಟ್. ಈಗ ನಾವು ನೋಡಿದ್ರೆ ನಮ್ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಜೈಸ್ವಾಲ್ ಅಷ್ಟೇ ನಮಗೆ ಕಾನ್ಫಿಡೆನ್ಸ್ ಇರೋದು. ಅದನ್ನು ಸೂರ್ಯಕುಮಾರ್, ಜೈಸ್ವಾಲ್ ಹೇಳಕ್ಕಾಗಲ್ಲ. ಸೊ ಅಗೇನ್ ಎಲ್ಲಾ ಪ್ರೆಷರು 140 crore ಪೀಪಲ್ ಪ್ರೆಷರ್ನು ವಿರಾಟ್ ಕೊಹ್ಲಿ ಮೇಲೆ ಬೀಳುತ್ತೆ. ನಮ್ ಇಡೀ ವರ್ಲ್ಡ್ ಕಪ್ ಕ್ಯಾಂಪೇನ್ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಂಗನ್ಸುತ್ತೆ. ಇಷ್ಟೊಂದು ಪ್ರೆಷರ್ ನಲ್ಲಿ ಅವ್ರು ಹಂಗೆ ಅನ್ಸೋದು. ಕಮ್ಮಿ ಆದ್ರೂ ಅವ್ರಿಗೆ ಬ್ಲೇಮ್ ಮಾಡ್ತಾರೆ. ಹೌದು. ಸೊ ಕೊಹ್ಲಿಗೆ ಇದು ವರ್ಲ್ಡ್ ಕಪ್ ಟು ರಿಮೆಂಬರ್ ಏನೆ, ಅವ್ರು ಹೆಂಗಾರ ಆಡ್ಲಿ, ಅವ್ರು ಚೆನ್ನಾಗ್ ಆಡಿದ್ರು ಅವ್ರಿಗೆ ಜ್ಞಾಪಿಸ್ಕೊತಾನೆ ಇರ್ತಾರೆ ಚೆನ್ನಾಗ್ ಆಡ್ದೆ ಅಂತ. ಇಲ್ಲ ಅವ್ರು ಚೆನ್ನಾಗ್ ಆಡಿಲ್ಲ ಅಂದ್ರೆ ಎಲ್ಲಾರು ಅವ್ರನ್ನೇ ಬ್ಲೇಮ್ ಮಾಡಿ ಅವ್ರ ಇನ್ನೂ ಜ್ಞಾಪಿಸಲೇ ಇರ್ತಾರೆ. ಸೊ ಆ ತರಾನು ಆಗುತ್ತೆ ಬೇಕಾದ್ರೆ. ಸೊ ಒಂದ್ ಇದು ನಮ್ದು ಇಷ್ಟಪಡ್ತೀನಿ ಹೇಳಿ. ವರ್ಲ್ಡ್ ಕಪ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ ಅವ್ರಿಗೆ ಆಗಿರೋ ಮುಂಬೈ ಇಂಡಿಯನ್ಸ್ ಸೀಸನ್ ನ ಒಂದು ಒಳ್ಳೆ ರೈಟ್ ಮೋಟಿವೇಶನ್ ತರ ಇಟ್ಕೊಂಡು ಜನರಿಗೆಲ್ಲ ಪ್ರೂವ್ ಮಾಡಕ್ ಟ್ರೈ ಮಾಡ್ಬೇಕು. ಎಸ್ಪೆಷಲಿ ರೋಹಿತ್ ಶರ್ಮಾ ಅವ್ರಿಗೆ ಈಗ ಮುಂಬೈ ಇಂಡಿಯನ್ಸ್ ಇಂದ ಆಚೆ ಹೋಗ್ತಾರೆ ಅಂತಾನೆ ಎಷ್ಟೊಂದು ರೂಮರ್ಸ್ ಬಂದಿದೆ. ಸೊ ಅದನ್ನ ರೈಟ್ ಫ್ರೇಮ್ ಆಫ್ ಮೈಂಡ್ ನಲ್ಲಿ ತಗೊಂಡು ಅವರು ಒಂದ್ ಬ್ಲಾಕ್ ಬರ್ಸ್ಟರ್ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಎನಿ ಲಾಸ್ಟ್ ಥಾಟ್ಸ್ ಖಾನ್? ನನ್ನ ಪ್ರಕಾರ ದಿಸ್ ಸ್ಕ್ವಾಡ್ ಅಂದ್ರೆ ಇದು ನಾವು ಸೆಮಿಫೈನಲ್ಸ್ಗೂ ಹೋಗೋ ಡೌಟ್ ಅನ್ಸ್ತಿದೆ ನೋಡಿದ್ರೆ. ಬಟ್ ಅದೇ ಹೇಳಕ್ಕಾಗಲ್ಲ, ಡಿಪೆಂಡ್ಸ್ ಆನ್ ದಟ್ ಡೇ. ಅದೇ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ ಹೇಳ್ತಾನೆ ಇಟ್ಸಲ್ಲ. ಸೊ ಆ ಥರನೇ ಥಾಟ್ಸ್ ಏನು ಅಂತಂದ್ರೆ ಅದೇನೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಲಕ್. ಈ ಸತಿ ಎಲ್ಲ ಕ್ಲಿಕ್ ಆಯ್ತು ಅಂತಂದ್ರೆ ಒಂದು ಸೆಮಿಫೈನಲ್ಸ್ ತನಕ ಹೋಗೋ ಚಾನ್ಸ್ ಇದೆ. ಈಗ ಗೆಲ್ಲ ಚಾನ್ಸ್ ಅಂತೂ ನಾನು 0% ಚಾನ್ಸ್ ಕೊಡ್ತೀನಿ ವರ್ಲ್ಡ್ ಕಪ್ ಗೆಲ್ಲೋದು. ಸೊ ಅದೇನೆ, ಇದು ನಮ್ಮ ಓವರ್ ಆಲ್ ಸ್ಕ್ವಾಡ್ ರಿವ್ಯೂ. ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಆಮೇಲಿಂದ ನಿಮ್ ಥಾಟ್ಸ್ ಹೇಳಿ ಕಾಮೆಂಟ್ಸ್ ಅಲ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ಎಲ್ಲರಿಗೂ ಥ್ಯಾಂಕ್ಸ್. ಬೈ ಬೈ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.